ಟಿಆರ್ ಎಲ್ ಎಕ್ಸ್ಪೀರಿಯನ್ಸ್ಗೆಲ್ಲ ಜೈ ಹಿಂದ್. ಇವತ್ತಿನ ವಿಡಿಯೋದಲ್ಲಿ ಟಿಆರ್ ಎಲ್ ಬಗ್ಗೆ ಒಂದು ಒಳ್ಳೆ ಅಪ್ಡೇಟ್ನ ನಿಮಗೋಸ್ಕರ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಮತ್ತೆ ಯಾರೆಲ್ಲ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಾ ಇದ್ದೀರಾ ಅವರು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಫ್ಯೂಚರಲ್ಲಿ ತುಂಬಾ ಯೂಸ್ ಆಗುತ್ತೆ. ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಮತ್ತೆ ಕೆಳಗಡೆ ಹೈಪ್ ಬಟನ್ ಕಾಣ್ತಾ ಇದೆಯಲ್ಲ, ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ಈ ವಿಡಿಯೋ ಎಲ್ಲ ಟಿಆರ್ ಎಲ್ ಎಕ್ಸ್ಪೀರಿಯನ್ಸ್ಗೂ ರೀಚ್ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಟಿಆರ್ ಎಲ್ ಯಾವಾಗ ಆಗುತ್ತೆ, ಯಾವಾಗ ಮಾಡ್ತಾರೆ, ಈ ಅಪ್ಡೇಟ್ನ ನಿಮಗೆ ತಿಳಿಸ್ತೀನಿ. ಅದ್ರ ಜೊತೆಗೆ ಎಕ್ಸಾಮ್ ಪ್ರೊಸೆಸ್ ಅಲ್ಲಿ ಏನಾದರೂ ಚೇಂಜ್ ಆಗಿದೆಯಾ, ಫಿಸಿಕಲ್ ಕ್ರಿಟೇರಿಯಾ ಆಗಿರ್ಬೋದು, ಸೆಲೆಕ್ಷನ್ ಪ್ರೊಸೆಸ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಇದರಲ್ಲೆಲ್ಲ ಏನಾದರೂ ಚೇಂಜಸ್ ಆಗಿದೆಯಾ ಅಥವಾ ಸೇಮ್ ಪ್ಯಾಟರ್ನ್ ಇರುತ್ತಾ, ಇದನ್ನು ಕೂಡ ಕನ್ಫರ್ಮ್ ಮಾಡ್ತೀನಿ. ಇದ್ರ ಜೊತೆಗೆ ಟಿಆರ್ ಎಲ್ ಹೇಗಿರುತ್ತೆ, ಟೆರಿಟೋರಿಯಲ್ ಆರ್ಮಿ ಸೆಲೆಕ್ಷನ್ ಆದ್ಮೇಲೆ ಡ್ಯೂಟಿ ಎಷ್ಟು ವರ್ಷ ಆಗಿರುತ್ತೆ, 7 ವರ್ಷಕ್ಕೆ ರಿಟೈರ್ಮೆಂಟ್ ಕೊಡ್ತಾರಾ ಅಥವಾ 15 ವರ್ಷದವರೆಗೆ ಮಾಡಬಹುದಾ, ಈ ಎಲ್ಲ ಅಪ್ಡೇಟ್ಗಳನ್ನ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಗಾಯ್ಸ್. ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ಯಾವುದೇ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಲಿ ಅದರಲ್ಲಿ 3 ರಿಂದ 4 ಕಮೆಂಟ್ಗಳು ಟಿಆರ್ ಎಲ್ ಬಗ್ಗೆ ಇದ್ದೇ ಇರುತ್ತೆ. ಹಾಗಾಗಿ ನಿಮಗೋಸ್ಕರನೇ ಎಲ್ಲ ಕಡೆನೂ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಕೊನೆವರೆಗೂ ನೋಡಿ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆನೂ ಒಂದು ನೋಟಿಫಿಕೇಶನ್ ಓಡಾಡ್ತಾ ಇದೆ ಟಿಆರ್ ಎಲ್ ಇದು. ಅದರಲ್ಲಿ ಝೋನ್ದು ಒಂದು ಲಿಸ್ಟ್ ಮಾಡಿದ್ದಾರೆ, ಯಾವ ಝೋನ್ಗೆ ಯಾವ ಸ್ಟೇಟ್ ಬರುತ್ತೆ, ಝೋನ್ 1, ಝೋನ್ 2, ಝೋನ್ 3, ಝೋನ್ 4 ಅಂದ್ಬಿಟ್ಟು ನೀವು ಸ್ಕ್ರೀನಲ್ಲಿ ನೋಡ್ತಿರ್ಬೋದು. ಅದರಲ್ಲಿ ಡೇಟು ಮಂತ್ ಎಲ್ಲ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಈ ಮಂತಲ್ಲಿ ಈ ಝೋನ್ ಅವ್ರಿಗೆ, ಈ ಮಂತಲ್ಲಿ ಈ ಝೋನ್, ಈ ಮಂತಲ್ಲಿ ಈ ಝೋನ್ಗೆ ಟಿಎ ರ್ಯಾಲಿ ಆಗುತ್ತೆ ಅಂದ್ಬಿಟ್ಟು ಆ ನೋಟಿಫಿಕೇಶನ್ ಅಲ್ಲಿ ನಮ್ಮ ಕರ್ನಾಟಕದ ಕ್ಯಾಂಡಿಡೇಟ್ಗಳಿಗೆ ಜುಲೈ 27, 2026ಕ್ಕೆ ಡೇಟ್ನ ಕೊಟ್ಟಿದ್ದಾರೆ. ಆ ಡೇಟ್ನ ನೋಡ್ಬಿಟ್ಟು ಎಲ್ಲ ಕ್ಯಾಂಡಿಡೇಟ್ಗಳು ಏನ್ ಮಾಡ್ತಾ ಇದ್ದಾರೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಇನ್ನೂ ಜಾಸ್ತಿ ಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲ ಚಾನಲ್ಗಳಲ್ಲೂ ಮೆಸೇಜ್ ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ ಯಾವಾಗ ಅಂತ. ಇವಾಗ ನಾನು ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಆ ಜುಲೈ 27 ಡೇಟ್ ಏನು, ಅದು ಏನಕ್ಕೆ ಆ ರೀತಿ ಕೊಟ್ಟಿದ್ದಾರೆ, ರ್ಯಾಲಿ ಯಾವಾಗ ಆಗುತ್ತೆ ಅಂತ ನೋಡ್ತಾ ಇರಿ. ಮತ್ತೆ ತುಂಬಾ ಮಕ್ಕಳು ಪ್ಯಾನಿಕ್ ಆಗ್ತಾ ಇದ್ದಾರೆ, ಜುಲೈ ಆಲ್ರೆಡಿ ಬಂದ್ಬಿಡ್ತು, ಬೇಗ ತಯಾರಿನ ಮಾಡಬೇಕು, ಜಾಸ್ತಿ ಟೈಮ್ ಇಲ್ಲ, ಫಸ್ಟ್ ಫಿಸಿಕಲ್ ಇರುತ್ತೆ, 5-15 ನಿಮಿಷದೊಳಗಡೆ ಎಲ್ಲ ಫಿಸಿಕಲ್ ಅಲ್ಲಿ ನಾವು 1600 ಮೀಟರ್ನ ಓಡಬೇಕಾಗುತ್ತೆ, ಹೆಂಗೆ ಏನು ಅಂತೆಲ್ಲ ಪ್ಯಾನಿಕ್ ಆಗ್ತಾ ಇದೆ. ಪ್ಯಾನಿಕ್ ಹಾಕೋ ಅವಶ್ಯಕತೆ ಇಲ್ಲ. ಜುಲೈ 27 ಯಾವ ಡೇಟ್ ಅಂತ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಇವಾಗ ಸ್ಕ್ರೀನ್ ಅಲ್ಲಿ ನೋಡಿದ್ರಲ್ಲ ನೋಟಿಫಿಕೇಶನ್, ಅದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್, ಫೇಸ್ಬುಕ್, ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲೂ ವೈರಲ್ ಆಗಿದೆ. ಅದು ನಿಜಾನೇ, ಅದು ಫೇಕ್ ಅಲ್ಲ. ಅದನ್ನ ಟೆರಿಟೋರಿಯಲ್ ಆರ್ಮಿ ಹೆಡ್ ಕ್ವಾರ್ಟರ್ ಅವರು ರಿಲೀಸ್ ಮಾಡಿರುವಂತ ನೋಟಿಫಿಕೇಶನ್ ಅದು. ಅದರಲ್ಲಿ ಕೊಟ್ಟಿರೋ ಝೋನು ಮತ್ತೆ ಡೇಟ್ಗಳು ನಿಜ. ಅಲ್ಲಿ ಕೊಟ್ಟಿರೋ ಡೇಟು 27 ಜುಲೈ 2026. ಅದರಲ್ಲಿ ಆ ಡೇಟ್ಗೆ ರ್ಯಾಲಿ ನಡೆಯುತ್ತೆ ಅಂತ ಅವರು ಕೊಟ್ಟಿಲ್ಲ. ಅದನ್ನ ಸೋಷಿಯಲ್ ಮೀಡಿಯಾದವರು ತಮ್ಗೆ ಹೆಂಗ್ ಬೇಕು ಹಂಗೆ ತಮ್ಮ ವ್ಯೂಸ್ ಮತ್ತೆ ಕಮೆಂಟ್ಸ್ಗೋಸ್ಕರ ಹೆಂಗ್ ಬೇಕು ಹಂಗೆ ಅದನ್ನ ಬಳಸ್ಕೊತಾ ಇದ್ದಾರೆ. ಕೆಲವರು ಹೇಳ್ತಿದ್ದಾರೆ 27ಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ. ಆದರೆ ಅದು 27ಕ್ಕೆ ಸ್ಟಾರ್ಟ್ ಆಗಲ್ಲ. ಟೆರಿಟೋರಿಯಲ್ ಆರ್ಮಿ ಹೆಡ್ ಕ್ವಾರ್ಟರ್ ನ್ಯೂ ಡೆಲ್ಲಿಲಿ ಇದೆ. ಅದರದ್ದು ಆಲ್ ಇಂಡಿಯಾ ಎಲ್ಲ ಕಡೆನೂ ಝೋನ್ಗಳನ್ನಾಗಿ ಡಿವೈಡ್ ಮಾಡಿದ್ದಾರೆ. ನಮ್ದು ಸೌತ್ ಝೋನ್ ಅಲ್ಲಿ ಬರುತ್ತೆ. ಟಿಎ ಆರ್ಮಿ ಹೆಡ್ ಕ್ವಾರ್ಟರ್ ಅವರು ಎಲ್ಲ ಝೋನ್ಗಳಿಗೂ ಈ ಡೇಟ್ ಅಲ್ಲಿ ನೀವು ರ್ಯಾಲಿನ ಸ್ಟಾರ್ಟ್ ಮಾಡೋದಕ್ಕೆ ಪ್ರೊಸೀಜರ್ನ ಸ್ಟಾರ್ಟ್ ಮಾಡಿ ಅಂತ ಕೊಟ್ಟಿರೋ ಡೇಟ್. ಅದು ರ್ಯಾಲಿನ 27ಕ್ಕೆ ಸ್ಟಾರ್ಟ್ ಮಾಡಿ ಅಂತ ಕೊಟ್ಟಿರೋ ಡೇಟ್ ಅಲ್ಲ. ರ್ಯಾಲಿ ಸ್ಟಾರ್ಟ್ ಮಾಡೋದಕ್ಕೆ ಅಫಿಷಿಯಲ್ ಆಗಿ ಸ್ಟಾರ್ಟ್ ಅಪ್ ಮಾಡಿ ಅಂತ ಕೊಟ್ಟಿರುವಂತ ನೋಟಿಫಿಕೇಶನ್ ಅದು. ಅರ್ಥ ಆಯ್ತಾ? ಕನ್ಫ್ಯೂಸ್ ಆಗಬೇಡಿ. ಯಾವುದೇ ಒಂದು ರ್ಯಾಲಿ ಮಾಡ್ಬೇಕಂದ್ರು ನಿಮ್ಗೆ ಏನೊಂದು ರ್ಯಾಲಿ ಡೇಟ್ ಕೊಡ್ತಾರೆ, ಅದಕ್ಕಿಂತ 3 ರಿಂದ 4 ತಿಂಗಳು ಮುಂಚೆಯಿಂದನೇ ಸ್ಟಾರ್ಟಿಂಗ್ ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಒಂದು ರಿಕ್ರೂಟ್ಮೆಂಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಅದಕ್ಕೆ ಗ್ರೌಂಡ್ ಅಲ್ಲಿ ಡೇಟ್ ನ ತಗೋಬೇಕು. ಮತ್ತೆ ಆರ್ಮಿ ಮೆಡಿಕಲ್ ಆಫೀಸರ್ ಮತ್ತೆ ಆರ್ಮಿ ಜನರಲ್ ಡ್ಯೂಟಿ ಆಫೀಸರ್ಸ್ನ ಅದಕ್ಕೆ ನೇಮಕ ಮಾಡ್ಕೋಬೇಕು. ಮತ್ತೆ GD ಪರ್ಸನಲ್ಸ್ನೆಲ್ಲ ಅದಕ್ಕೆ ನೇಮಕ ಮಾಡ್ಕೋಬೇಕು. ಅದಕ್ಕೆಲ್ಲ ಟೈಮ್ ಹಿಡಿಯುತ್ತೆ. ನೀವೆಲ್ಲ ಅನ್ಕೋಬಹುದು 15 ದಿನದಲ್ಲಿ ಇದನ್ನೆಲ್ಲ ಮಾಡ್ಬೋದಲ್ಲ ಸರ್ ಪ್ರೊಸೀಜರ್ನ ಅಂತ. ಆದ್ರೆ ಅದಷ್ಟು ಈಸಿ ಅಲ್ಲ. ಯಾಕೆಂದ್ರೆ ಆರ್ಮಿ ಆಫೀಸರ್ಗಳೆಲ್ಲ ಬೇರೆ ಬೇರೆ ಬೆಟಾಲಿಯನ್ಗಳು ಆಲ್ ಇಂಡಿಯಾದಲ್ಲಿ ಡಿಪ್ಲಾಯ್ಮೆಂಟ್ ಆಗಿರ್ತಾರೆ. ಅವ್ರನ್ನೆಲ್ಲ ನೇಮಕ ಮಾಡಿ ಒಂದ್ ಕಡೆಗೆ ಕರೆಸ್ಕೋಬೇಕು. ಮತ್ತೆ ರ್ಯಾಲಿಗೆ ಬರುವಂತ ಮಕ್ಕಳಿಗೆ ಆ ಗ್ರೌಂಡ್ ಅಲ್ಲಿ ಪಬ್ಲಿಕ್ ಫೆಸಿಲಿಟೀಸ್ ನ ಮಾಡಬೇಕು. ಅದೆಲ್ಲ 15 ದಿನದಲ್ಲಿ ಆಗೋ ಕೆಲಸ ಅಲ್ಲ, 2 ರಿಂದ 3 ತಿಂಗಳು ಮಾಡುವಂತ ಕೆಲಸ. ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರೋದು ಒಂದೇ ಸೆಂಟ್ರು. ಬೆಳಗಾಮಲ್ಲಿರೋ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ನಲ್ಲಿರುವಂತಹ ಸಿಂಥೆಟಿಕ್ ಟ್ರ್ಯಾಕ್ ಅಲ್ಲಿ ಲಾಸ್ಟ್ ಇಯರ್ ಮಾಡಿದ್ರು, ಈ ಸಲನು ಅಲ್ಲೇ ಮಾಡ್ತಾರೆ. ಏನು ಚೇಂಜಸ್ ಇಲ್ಲ. ಅದು ಮಿಲಿಟರಿ ಸ್ಕೂಲ್ ಆಗಿರೋದ್ರಿಂದ ಅವ್ರದ್ದು ಪ್ರಾಕ್ಟೀಸು, ಸ್ಪೋರ್ಟ್ಸ್ ಆಕ್ಟಿವಿಟೀಸು, ಡೈಲಿ ಫಿಟ್ನೆಸ್ ಇವೆಂಟ್ಸ್ ಇದೆಲ್ಲ ನಡೀತಾ ಇರುತ್ತೆ. ಹಾಗಾಗಿ ಅವ್ರಿಗೇನು ಪ್ರಾಬ್ಲಮ್ ಆಗಬಾರ್ದು. ಆರ್ಮಿ ರ್ಯಾಲಿನೂ ನಡಿಬೇಕು ಆ ಗ್ರೌಂಡ್ ಅಲ್ಲಿ. ಅದಕ್ಕೋಸ್ಕರನೇ 1 ತಿಂಗಳು 2 ತಿಂಗಳಿಗೂ ಮುಂಚೆ ಆ ಬೆಳಗಾಂ ಆರ್ಮಿ ಸ್ಕೂಲ್ ಇದೆಯಲ್ಲ, ಆ ಸ್ಕೂಲ್ಗೆ ಒಂದು ಲೆಟರ್ನ ಕೊಡ್ತಾರೆ. ಆ ಲೆಟರ್ನ ಕೊಟ್ರೆ ಅವರು ಇವ್ರಿಗೆ ಡೇಟ್ನ ಕೊಡ್ತಾರೆ, ಇಂಥ ಡೇಟ್ ಇಂದ ಇಂಥ ಡೇಟ್ ಅಲ್ಲಿ ನಮ್ಗೆ ಗ್ರೌಂಡ್ ಬೇಕು, ಬಾಕಿ ಟೈಮಲ್ಲಿ ನೀವು ತಗೊಳ್ಳಿ ಅಂತ. ಆಗ ಅವ್ರು ಕೊಡೋಂಥ ಗ್ರೌಂಡ್ ಟೈಮಿಂಗ್ ನ ಇವರು ತಗೋಬೇಕಾಗುತ್ತೆ. ಸೊ ಇದಕ್ಕೆಲ್ಲ ತುಂಬಾನೇ ಟೈಮ್ ಇಡುತ್ತೆ. ಗೌರ್ಮೆಂಟ್ ಕೆಲಸಗಳು ಬೇಗ ಆಗೋದಿಲ್ಲ. ನೀವು ಅನ್ಕೊಂಡಿರ್ಬೋದು ಬೇಗ ಆಗ್ಬಿಡುತ್ತೆ ಅಂತ. ಬೇಗ ಆಗಲ್ಲ.
ಅವ್ರಿಗೆ ಮೆಸೇಜ್ ಕೊಟ್ಟು ಅವ್ರು ಅದಕ್ಕೆ ರಿಪ್ಲೈ ಮಾಡಿ, ಮತ್ತೆ ಇವ್ರು ಗ್ರೌಂಡ್ ಯಾವಾಗ ತಗೋಬೇಕು, ಬೇರೆ ಫೆಸಿಲಿಟೀಸ್ ಎಲ್ಲ ಯಾವಾಗ ಮಾಡ್ಕೋಬೇಕು, ಇದಕ್ಕೆಲ್ಲ ತುಂಬಾನೇ ಟೈಮ್ ಹಿಡಿಯುತ್ತೆ. ಹಾಗಾಗಿ ಜುಲೈ 27ಗೆ ಯಾವುದೇ ಕಾರಣಕ್ಕೂ ರ್ಯಾಲಿ ಆಗೋದಿಲ್ಲ ಗೈಸ್. ರ್ಯಾಲಿ ಏನಿದ್ರು ಜುಲೈ 27ಕ್ಕೆ ಅವರು ಸ್ಟಾರ್ಟ್ ಅಪ್ ಮಾಡ್ತಾರೆ. ಅದಾದ್ಮೇಲೆ ಜುಲೈ ಮುಗೀತು, ಆಗಸ್ಟು, ಸೆಪ್ಟೆಂಬರ್ 2 ತಿಂಗಳಲ್ಲಿ ಇದೆಲ್ಲ ಪ್ರೊಸೀಜರ್ಗಳು ನಡೆಯುತ್ತೆ. ರ್ಯಾಲಿ ನಿಮ್ಗೆ ಏನಿದ್ರು ಅಕ್ಟೋಬರ್ ಎಂಡಿಂಗು ಇಲ್ಲ ನವೆಂಬರ್ ಅಲ್ಲಿ ನಡೆಯುತ್ತೆ. ಇದು 100% ನಾನು ನಿಮ್ಗೆ ಹೇಳ್ತಿರೋದು. ಅಕ್ಟೋಬರ್ ಅಲ್ಲಿ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇದೆ, ನವೆಂಬರ್ ಅಲ್ಲಿ 100% ಇದೆ. ನವೆಂಬರ್ ಅಲ್ಲಿ ಆಗಿಲ್ಲ ಅಂದ್ರೆ ಡಿಸೆಂಬರ್ ಆಗಿಲ್ಲ ಅಂದ್ರೆ ಜನವರಿ ಅಂತೆಲ್ಲ ಹೇಳ್ಕೊಂಡು ಹೋಗಲ್ಲ ನಾನು, ನವೆಂಬರ್ ಅಲ್ಲಿ ಆಗೇ ಆಗುತ್ತೆ ಗೈಸ್. ಲಾಸ್ಟ್ ಇಯರ್ ಅಲ್ಲೂ ಕೂಡ ಇಯರ್ ಎಂಡ್ ಅಲ್ಲೇ ರ್ಯಾಲಿನ ಮಾಡಿದ್ರು. ಸೊ ಈ ವರ್ಷನೂ ಕೂಡ ಇಯರ್ ಎಂಡ್ ಅಲ್ಲೇ ರ್ಯಾಲಿ 100% ಆಗುತ್ತೆ. ಯಾರೆಲ್ಲ ತಯಾರಿನ ಮಾಡ್ತಾ ಇಲ್ಲ ಅವರು ತಯಾರಿನ ಮಾಡ್ಕೊಳ್ಳಿ, ಡೈಲಿ ಪ್ರಾಕ್ಟೀಸ್ ನ ಮಾಡ್ತಾ ಇರಿ. ರ್ಯಾಲಿ ಯಾವಾಗೇ ಆಗ್ಲಿ, ಕೆಲವು ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ನೋಟಿಫಿಕೇಶನ್ ಬರ್ಲಿ, ನೋಟಿಫಿಕೇಶನ್ ಬಂದ್ 15 ದಿನಕ್ಕೆ ರೆಡಿ ಆಗ್ಬಿಡ್ತೀನಿ, 20 ದಿನಕ್ಕೆ ರೆಡಿ ಆಗ್ಬಿಡ್ತೀನಿ ಅಂತಾರೆ. ಆದ್ರೆ ಏನು ಯೂಸ್ ಇಲ್ಲ. ನೀವು ರ್ಯಾಲಿಯಲ್ಲಿ ಸೆಲೆಕ್ಷನ್ ಆಗಿ TA ಆರ್ಮಿಗೆ ಜಾಯಿನ್ ಆಗ್ಬೇಕು ಅಂದ್ರೆ ನೀವು 1600 ಮೀಟರ್ನ 5 ನಿಮಿಷ 15 ಸೆಕೆಂಡ್ ಒಳಗಡೆ ಓಡ್ಲೇಬೇಕು. ಅಲ್ಲಿ 5:15ರಿಂದ 5:30 ಓಡ್ತಾರಲ್ಲ, ಅವ್ರನ್ನ ಸೆಕೆಂಡ್ ಗ್ರೂಪ್ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ, ನೀವು ಪಾಸ್ ಕೂಡ ಆಗ್ತೀರಾ. ಆದ್ರೆ ಫೈನಲ್ ಮೆರಿಟ್ ಅಲ್ಲಿ ನೀವು ಇರೋದಿಲ್ಲ. ಯಾಕೆಂತಂದ್ರೆ ಒಂದು ಬ್ಯಾಚ್ ಅಲ್ಲಿ 100 ಜನನ ಬಿಡ್ತಾರೆ. ಇದು ನಿಮ್ಗೂ ಗೊತ್ತು, ಕೆಲವರಿಗೆ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಆ 100 ಜನದಲ್ಲಿ ಎಷ್ಟು ಜನ ತಗೋತಾರೆ? 7ರಿಂದ 8 ಜನನ ಮಾತ್ರ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಅದು 5 ನಿಮಿಷ. ಕೆಲವು ಮಕ್ಕಳು 5 ನಿಮಿಷದ ಕೆಳಗಡೆ ಓಡ್ತಾ ಇದ್ದಾರೆ. 4 ನಿಮಿಷ 50 ಸೆಕೆಂಡ್, 4 ನಿಮಿಷ 55 ಸೆಕೆಂಡ್, ಮತ್ತೆ 5 ನಿಮಿಷ 5 ಸೆಕೆಂಡ್, 10 ಸೆಕೆಂಡ್, 5:15 ಒಳಗಡೆ ಓಡೋರನ್ನ ಮಾತ್ರ ತಗೋತಾರೆ. ನಿಮ್ಮ ಪ್ರಾಕ್ಟೀಸು, ನಿಮ್ಮ ಟಾರ್ಗೆಟ್ ಏನಿದ್ರು 5 ನಿಮಿಷ ಇಟ್ಕೊಳ್ಳಿ. ಅವಾಗ ನಿಮ್ಗೆ ರ್ಯಾಲಿಯಲ್ಲಿ 5 ನಿಮಿಷ 5 ಸೆಕೆಂಡ್ 10 ಸೆಕೆಂಡ್ ಆದ್ರೂ ಬರುತ್ತೆ. ನೀವು ಮೊದಲೇ 5.5 ನಿಮಿಷ ಇದೆ, ನಾನು 5.5 ನಿಮಿಷ ಟಾರ್ಗೆಟ್ ಇಟ್ಕೊಂಡೆ ಓಡ್ತೀನಿ ಅಂದ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಓಡಿದ್ರೆ ಏನು ಯೂಸ್ ಆಗಲ್ಲ ಗೈಸ್. ಮತ್ತೆ ರ್ಯಾಲಿಯಲ್ಲಿ 100 ಜನ ಒಂದೇ ಸಲ ಓಡ್ತಾರೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಟೈಮ್ ಸ್ಲೋ ಆಗುತ್ತೆ, ಟೆನ್ಷನ್ ಆಗ್ತೀರಾ, ನಾನು ಪಾಸ್ ಆಗ್ತೇನೋ ಇಲ್ವೋ ಅಂತ, ಅದೆಲ್ಲ ಮೈಂಡ್ ಅಲ್ಲಿ ಓಡ್ತಾ ಇರುತ್ತೆ. ಇದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಓಡ್ಬೇಕಂದ್ರೆ ನೀವು ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡಿರ್ಬೇಕು, ಮತ್ತೆ ಎಕ್ಸ್ಟ್ರಾ ಹಾರ್ಡ್ ವರ್ಕ್ ಮಾಡಿರ್ಬೇಕು. ಅವಾಗಲೇ ನೀವು 5 ನಿಮಿಷ ಅಥವಾ 5 ನಿಮಿಷ 5 ಇಲ್ಲ 6 7 ಸೆಕೆಂಡ್ಗೆ ಓಡೋಕೆ ಸಾಧ್ಯ. ಇದನ್ನ ನೆನ್ಪಿಟ್ಕೊಳ್ಳಿ. ಯಾರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅವರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ನೀವು ಇನ್ನೂ 2-3 ತಿಂಗಳು ಏನಕ್ಕೆ ನಾನು ವೇಸ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು ಅಂತೆಲ್ಲ ಯೋಚನೆ ಮಾಡಿದ್ರೆ ಏನು ಯೂಸ್ ಇಲ್ಲ. ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ ಅಂತವ್ರು ಮಾತ್ರ ಟೆರಿಟೋರಿಯಲ್ ಆರ್ಮಿಗೆ ಸೆಲೆಕ್ಟ್ ಆಗ್ತಾರೆ ಗೈಸ್. ನವೆಂಬರ್ ಮಂತ್ ಅಲ್ಲಿ ಯಾವಾಗ ಆಗ್ಬೋದು ಅಂತ ಕೆಲವ್ರಿಗೆ ಕ್ವಶನ್ಗಳು ಬರ್ತಿರ್ಬೋದು, ಅದನ್ನು ಹೇಳ್ತೀನಿ ಕೇಳಿ. ನವೆಂಬರ್ 15ರಿಂದ 30 ಒಳಗಡೆ ಆಗುತ್ತೆ. ಯಾಕೆಂದ್ರೆ 15 ದಿನ ಮಾಡ್ತಾರೆ ಈ ರ್ಯಾಲಿನ. ಸೊ ನವೆಂಬರ್ 15ರಿಂದ 30 ಇಲ್ಲ ನವೆಂಬರ್ 3rd ವೀಕಿಂದ ಡಿಸೆಂಬರ್ 1st ವೀಕ್, ಈ ತರ ಟೈಮಲ್ಲಿ ಅಂದ್ರೆ ನವೆಂಬರ್ ಮಿಡಲ್ ಅಲ್ಲಿ ಪಕ್ಕಾ ನಡೆಯುತ್ತೆ. ಇದರಲ್ಲಿ ಏನಾದರೂ ಚೇಂಜಸ್ ಆದ್ರೆ ನಾನು ಡೈಲಿ ಅಪ್ಡೇಟ್ಗಳನ್ನ ತಿಳ್ಕೊತಾ ಇರ್ತೀನಿ, ಇನ್ಫಾರ್ಮೇಶನ್ಗಳನ್ನ ತಿಳ್ಕೊತಾ ಇರ್ತೀನಿ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ಆಗ್ತಾ ಇದೆ ಅಂತ. ಸೊ ನನಗೆ ಏನಾದರೂ ಚೇಂಜಸ್ ಆಗಿ ಬೇರೆ ಬೇರೆ ತರ ಅಪ್ಡೇಟ್ಗಳು ಬಂದ್ರೆ ನಾನು ನಿಮ್ಗೆ ತಿಳಿಸ್ತಾ ಇರ್ತೀನಿ ನನ್ನ ಚಾನಲ್ನ ಮೂಲಕ. ಹಾಗಾಗಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಆಪ್ಷನ್ ಇದೆಯಲ್ಲ ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ನಾನು ಏನೇ ಅಪ್ಡೇಟ್ ಮಾಡಿದ್ರು ನಿಮಗೆ ಡೈರೆಕ್ಟ್ ಆಗಿ ನಿಮ್ಮ ಮೊಬೈಲ್ಗೆ ನನ್ನ ವಿಡಿಯೋಗಳು ಬರುತ್ತೆ. ಅವಾಗ ನಿಮಗೆ ಈಸಿ ಆಗುತ್ತೆ. ಹಾಗಾಗಿ ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ. ಈ ರ್ಯಾಲಿಗೆ ಏಜ್ 18ರಿಂದ 42 ವರ್ಷ ಆಗಿರ್ಬೇಕು. ಇದೆಲ್ಲ ನಿಮ್ಗೆ ಗೊತ್ತೇ ಇದೆ. ಸೆಲೆಕ್ಷನ್ ಪ್ರೊಸೆಸ್ ಅಲ್ಲಿ ಫಸ್ಟ್ ನಿಮಗೆ ಫಿಸಿಕಲ್ ನ ಮಾಡ್ತಾರೆ, ಫಿಸಿಕಲ್ ಅಲ್ಲಿ PET ನ ಮಾಡ್ತಾರೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಅದಾದ್ಮೇಲೆ PST ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಅದಾದ್ಮೇಲೆ ರಿಸಲ್ಟ್ ಬಿಡ್ತಾರೆ. ಆ ರಿಸಲ್ಟ್ ಬಿಟ್ಟಾದ್ಮೇಲೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ರಿಟರ್ನ್ ಎಕ್ಸಾಮ್ ಆದ್ಮೇಲೆ DV-DME ಒಂದೇ ಸಲ ಮಾಡ್ತಾರೆ. ಅದಾದ್ಮೇಲೆ ಫೈನಲ್ ಮೆರಿಟ್ ನ ಬಿಡ್ತಾರೆ ಗಾಯ್ಸ್. ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ ಸೋಲ್ಜರ್ GDಗೆ 10th ಆಗಿದ್ರೆ ಸಾಕು. ಮತ್ತೆ ಕ್ಲರ್ಕ್ ಹುದ್ದೆಗಳಿಗೆ 2nd PUC ಆಗಿರಬೇಕು, ಟೆಕ್ನಿಕಲ್ ಹುದ್ದೆಗಳಿಗೆ ಸೈನ್ಸ್ ಆಗಿರಬೇಕು, ಟ್ರೇಡ್ಸ್ಮೆನ್ಗೆ 8 ಆಗಿದ್ರೆ ಸಾಕು. ಈ ಎಜುಕೇಶನ್ ಇರೋರು ಯಾವ್ಯಾವ ಹುದ್ದೆಗೆ ಹೋಗ್ಬಹುದು ಆ ಹುದ್ದೆಗಳಿಗೆ ನೀವು ಟ್ರೈ ಮಾಡಬಹುದು. ಇಲ್ಲೊಂದು ಕಂಡೀಷನ್ ಇದೆ, ಬರೀ 10th ಪಾಸ್ ಆಗಿದ್ರೆ ಸಾಕಾಗಲ್ಲ. ಸೋಲ್ಜರ್ GDಗೆ ಪ್ರತಿ ಸಬ್ಜೆಕ್ಟ್ ಅಲ್ಲೂ 33 ಮಾರ್ಕ್ಸ್ ಇರಲೇಬೇಕು, ಮತ್ತೆ ಓವರ್ ಆಲ್ 45% ಇರಬೇಕು. ಅಂತವ್ರು ಮಾತ್ರ ಅಪ್ಲೈ ಮಾಡಬಹುದಾಗಿದೆ ಗೈಸ್. ಈಗ ನೀವು ಎಲ್ಲದರಲ್ಲೂ 35+ ಇರ್ತೀರಾ, 50, 60, 70 ಅಬೌವ್ ಇರ್ತೀರಾ. ಒಂದರಲ್ಲಿ ಬರೀ 30 ಮಾರ್ಕ್ಸ್ ಬಂದ್ಬಿಟ್ಟಿರುತ್ತೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ಅಲ್ಲಿ ಓವರ್ ಆಲ್ ಪರ್ಸೆಂಟೇಜ್ ಕೂಡ ನಿಮ್ದು 50+ ಇದೆ ಅನ್ಕೊಳ್ಳಿ, ಆವಾಗ ರಿಜೆಕ್ಟ್ ಆಗುತ್ತೆ. ಇಲ್ಲಿ ಹೇಳ್ತಿರೋ ರೂಲ್, ಇಲ್ಲಿ ಕಂಡೀಷನ್ ಅಂದ್ರೆ ಕಂಡೀಷನ್ ಏನ್ ಹೇಳ್ತಿರೋ ಅದು ಇರಲೇಬೇಕಾಗುತ್ತೆ. ಪ್ರತಿ ಸಬ್ಜೆಕ್ಟ್ ಅಲ್ಲೂ 33 ಮಾರ್ಕ್ಸ್, ಓವರ್ ಆಲ್ 45% ಇದು ಇರಲೇಬೇಕು. ಸ್ಟೋರ್ ಕೀಪರ್ ಮತ್ತೆ ಕ್ಲರ್ಕ್ ಹುದ್ದೆಗಳಿಗೆ 2nd PUC ಅಲ್ಲಿ ಪ್ರತಿ ಸಬ್ಜೆಕ್ಟ್ ಅಲ್ಲೂ 50 ಮಾರ್ಕ್ಸ್, ಓವರ್ ಆಲ್ 60% ಇರಬೇಕಾಗುತ್ತೆ. ಟೆಕ್ನಿಕಲ್ ಪೋಸ್ಟ್ಗೆ ಹೋಗೋರಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಇಂಗ್ಲಿಷ್ ಈ 4 ಸಬ್ಜೆಕ್ಟ್ಗಳು ಕಡ್ಡಾಯ ಆಗಿರಬೇಕು. ಪ್ರತಿ ಸಬ್ಜೆಕ್ಟ್ ಅಲ್ಲೂ 40 ಮಾರ್ಕ್ಸ್ ಇರಬೇಕು. ಮತ್ತೆ ಓವರ್ ಆಲ್ 50% ಇರೋರು ಟೆಕ್ನಿಕಲ್ ಹುದ್ದೆಗಳಿಗೆ ಹೋಗಬಹುದು.
ಟ್ರೇಡ್ಸ್ಮೆನ್ಗೆ ಪ್ರತಿ ಸಬ್ಜೆಕ್ಟಲ್ಲೂ 30 ಮಾರ್ಕ್ಸ್ ಇರಬೇಕು, ಬಟ್ ಓವರ್ ಆಲ್ ಇಷ್ಟು ಪರ್ಸೆಂಟೇಜ್ ಇರಬೇಕು ಅಂತ ಏನಿಲ್ಲ. 33 ಮಾರ್ಕ್ಸ್ ಇದ್ದು ಪಾಸ್ ಆಗಿದ್ರೆ ಸಾಕು. ಇದಿಷ್ಟು ಆಯ್ತು ಎಜುಕೇಶನ್ ಕ್ವಾಲಿಫಿಕೇಶನ್. ಈಗ ಫಿಸಿಕಲ್ ಕ್ರೈಟೇರಿಯಾ ಬಗ್ಗೆ ಮಾತಾಡೋದಾದ್ರೆ ರನ್ನಿಂಗ್ ನಿಮಗೆ 1600 ಮೀಟರ್ ಇರುತ್ತೆ. ಅದರಲ್ಲಿ 2 ಏಜ್ ಕ್ಯಾಟಗರಿ ಗ್ರೂಪ್ನ ಮಾಡಿರ್ತಾರೆ, 18ರಿಂದ 30, 31ರಿಂದ 42. ಇಬ್ಬರಿಗೂ ಬೇರೆ ಬೇರೆ ಟೈಮಿಂಗ್ನ ಕೊಟ್ಟಿದ್ದಾರೆ. ಫಿಸಿಕಲ್ಲು 100 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ 60 ಮಾರ್ಕ್ಸು 1600 ಮೀಟರ್ ರನ್ನಿಂಗ್ ಇಟ್ಟಿರ್ತಾರೆ, ಮತ್ತೆ ಇನ್ನು 40 ಮಾರ್ಕ್ಸು ಪುಲ್ಅಪ್ಸ್ಗೆ ಇಟ್ಟಿರ್ತಾರೆ. ಏಜ್ ಗ್ರೂಪ್ 18ರಿಂದ 30 ಯಾರು ಇರ್ತಾರೋ ಅವ್ರಿಗೆ 1600 ಮೀಟರ್ನ 5.5 ನಿಮಿಷದ ಒಳಗಡೆ ಓಡಿದ್ರೆ 60 ಮಾರ್ಕ್ಸ್ನ ಕೊಡ್ತಾರೆ. 5.5ರಿಂದ 5:45ವರೆಗೆ ಓಡಿದ್ರೆ 40 ಮಾರ್ಕ್ಸ್ ಸಿಗುತ್ತೆ. 5:46ಗಿಂತ ಮೇಲ್ಪಟ್ರೆ ಫೇಲ್. 31ರಿಂದ 42 ಏಜ್ ಗ್ರೂಪ್ ಅವ್ರಿಗೆ 6 ನಿಮಿಷ 15 ಸೆಕೆಂಡ್ ಒಳಗಡೆ ಓಡಿದ್ರೆ 60 ಮಾರ್ಕ್ಸು. 6:16ರಿಂದ 6:30 ಒಳಗಡೆ ಓಡಿದ್ರೆ 40 ಮಾರ್ಕ್ಸು. ಅದ್ರ ಮೇಲ್ಪಟ್ಟು ಓಡಿದ್ರೆ ಫೇಲ್ ಮಾಡ್ತಾರೆ. ಇದಿಷ್ಟು ಆಯ್ತು 1600. ಈಗ ಪುಲ್ಅಪ್ಸ್ ಬಗ್ಗೆ ಮಾತಾಡೋದಾದ್ರೆ 18ರಿಂದ 30 ಕ್ಯಾಟಗರಿ ಅವ್ರಿಗೆ 10 ಪುಲ್ಅಪ್ಸ್ ಹೊಡೆದ್ರೆ 40 ಮಾರ್ಕ್ಸು, 9 ಪುಲ್ಅಪ್ಸ್ ಹೊಡೆದ್ರೆ 33 ಮಾರ್ಕ್ಸು, 8 ಹೊಡೆದ್ರೆ 27, 7 ಪುಲ್ಅಪ್ಸ್ಗೆ 21, 6 ಪುಲ್ಅಪ್ಸ್ಗೆ 16 ಮಾರ್ಕ್ಸು. ಅದಕ್ಕಿಂತ ಕಡಿಮೆ ಹೊಡೆದ್ರೆ ಫೇಲ್. 31ರಿಂದ 42 ಈ ಗ್ರೂಪ್ ಅವ್ರಿಗೆ 9 ಹೊಡೆದ್ರೆ 40 ಮಾರ್ಕ್ಸ್ ಇರುತ್ತೆ, 8 ಹೊಡೆದ್ರೆ 33, 7 ಹೊಡೆದ್ರೆ 27, 6 ಹೊಡೆದ್ರೆ 21, 5 ಪುಲ್ಅಪ್ಸ್ಗೆ 16 ಮಾರ್ಕ್ಸು. ಅದಕ್ಕಿಂತ ಕಡಿಮೆ ಹೊಡೆದ್ರೆ ಫೇಲ್ ಮಾಡ್ತಾರೆ. ಇದಿಷ್ಟು ಆಯ್ತು PET. ಈಗ PST ಬಗ್ಗೆ ಮಾತಾಡೋದಾದ್ರೆ ಹೈಟ್ ವೆಯ್ಟ್ ಚೆಸ್ಟ್ನ ಅಳತೆ ಮಾಡ್ತಾರೆ. ಹೈಟು 160 ಸೆಂಟಿಮೀಟರ್ ಇರಬೇಕಾಗುತ್ತೆ. ಚೆಸ್ಟ್ 77 ಇರಬೇಕು. ಎಕ್ಸ್ಪೆಂಡ್ ಮಾಡಿದಾಗ 5 ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗಬೇಕು. ಈ 2 ಇವೆಂಟ್ ಆದ್ಮೇಲೆ ಜಿಗ್ಜಾಗ್ ಬ್ಯಾಲೆನ್ಸ್ ಇರುತ್ತೆ. ಅದಾದ್ಮೇಲೆ 9 ಫೀಟ್ ಡಿಚ್ ಇರುತ್ತೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಿರ್ಬೋದು ಜಿಗ್ಜಾಗ್ ಬ್ಯಾಲೆನ್ಸ್ ಮತ್ತೆ 9 ಫೀಟ್ ಡಿಚ್. ಇದಕ್ಕೆ 3 ಚಾನ್ಸ್ ಕೊಡ್ತಾರೆ. 3 ಚಾನ್ಸ್ ಅಲ್ಲಿ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ. ಈ ರ್ಯಾಲಿಗೆ ಆಲ್ಮೋಸ್ಟ್ ಎಲ್ಲರೂ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ದೀರಾ. ಆದ್ರೂ ಒಂದ್ಸಲ ಹೇಳ್ತೀನಿ, ಯಾರು ಕೆಲವೊಬ್ರು ಡಾಕ್ಯುಮೆಂಟ್ಗಳನ್ನ ಇನ್ನೂ ರೆಡಿ ಮಾಡ್ಕೊಂಡಿರಲ್ಲ. 10th ಮಾರ್ಕ್ಸ್ ಕಾರ್ಡು, ಆಧಾರ್ ಅಥವಾ ವೋಟರ್ ID, ಕ್ಯಾಸ್ಟ್ ಸರ್ಟಿಫಿಕೇಟು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ರೀಸೆಂಟ್ ಕಲರ್ಫುಲ್ ಪಾಸ್ಪೋರ್ಟ್ ಸೈಜ್ ಫೋಟೋಸು, EWS ಸರ್ಟಿಫಿಕೇಟು, NCC ಸರ್ಟಿಫಿಕೇಟು, ಇದಿಷ್ಟು ಸರ್ಟಿಫಿಕೇಟ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಎಲ್ಲರೂ ಕೇಳ್ತಿದ್ದ ಪ್ರಶ್ನೆಗೆ ಆನ್ಸರ್ ಮಾಡೋಂಥ ಸಮಯ. ಸರ್, TRLಯಲ್ಲಿ ಜಾಬ್ ಪರ್ಮನೆಂಟ್ ಇರುತ್ತಾ ಅಥವಾ ಟೆಂಪ್ರವರಿನ? ಎಷ್ಟು ವರ್ಷದವರೆಗೆ ಮಾಡಿಸ್ಕೊಂಡು ನಮ್ಮನ್ನ ಜಾಬಿಂದ ತೆಗಿತಾರೆ? ಇದಕ್ಕೆಲ್ಲ ಆನ್ಸರ್ ಹೇಳೋಂಥ ಸಮಯ ಈಗ. TRLಯಲ್ಲಿ 7 ವರ್ಷದ ಪೀರಿಯಡ್ಗೆ ಹುದ್ದೆಗಳಿಗೆ ತಗೋತಾರೆ. ಅದಾದಮೇಲೆ ನಿಮಗೆ ನಿಮ್ಮ ಫಿಸಿಕಲ್ ಫಿಟ್ನೆಸ್ಸು, ನಿಮ್ಮ ಹೆಲ್ತ್ ಕಂಡೀಷನ್ನ ನೋಡಿಕೊಂಡು ಇನ್ನು 8 ವರ್ಷ ಡ್ಯೂಟಿನ ಎಕ್ಸ್ಟೆಂಡ್ ಮಾಡ್ತಾರೆ. ಟೋಟಲ್ಲು 7 + 8 15 ವರ್ಷ ಡ್ಯೂಟಿಗಳನ್ನ ನಿಮ್ಮ ಹತ್ರ ಮಾಡಿಸ್ಕೊಂಡು ಆಮೇಲೆ ರಿಟೈರ್ಮೆಂಟ್ನ ಕಳಿಸ್ತಾರೆ. ಇವಾಗ ಮೊದಲು ರೆಗ್ಯುಲರ್ ಆರ್ಮಿಯಲ್ಲಿ ಅಗ್ನಿವೀರ್ಗಿಂತ ಮೊದಲಿತ್ತಲ್ಲ, ಆ ಆರ್ಮಿಲಿ 17 ವರ್ಷ ಮಾಡಿಸ್ಕೊಂಡು 17.5 ವರ್ಷಕ್ಕೆ ರಿಟೈರ್ಮೆಂಟ್ ಹೋಗುವಂಥ ಆಪ್ಷನ್ ಇತ್ತು. ಇವಾಗ ಅಗ್ನಿವೀರ್ ಮಾಡಿದ್ದಾರೆ 4 ವರ್ಷ ಅಂತ. ಸೊ TL ಅಷ್ಟೇ ಸೇಮ್ ಅದೇ ಥರ 15 ವರ್ಷ ಮಾಡಿಸ್ಕೊಂಡು, ಏನು ಅದರಲ್ಲಿ ಪೆನ್ಷನ್ ಸ್ಕೀಮ್ ಎಲ್ಲ ಇದೆ, ಫೆಸಿಲಿಟೀಸು ಬೆನಿಫಿಟ್ಸು ಎಲ್ಲ ಇದರಲ್ಲೂ ಸಿಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಇದು ಎಲ್ಲ ಏಜ್ ಕ್ಯಾಟಗರಿವರೆಗೂ ಅನ್ವಯ ಆಗಲ್ಲ. 18ರಿಂದ 31 ಏಜಲ್ಲಿ ಇರ್ತಾರಲ್ಲ ಅವರು 15 ವರ್ಷದೊಳಗಡೆ ಎಲಿಜಿಬಿಲಿಟಿ ಇರ್ತಾರೆ. ಯಾರು ಕಡಿಮೆ ಏಜಲ್ಲಿ ಜಾಯ್ನ್ ಆಗ್ತಾರೆ ಅವ್ರಿಗೆ 15 ವರ್ಷ ಮಾಡೋದಕ್ಕೆ ತುಂಬಾನೇ ಚಾನ್ಸಸ್ ಜಾಸ್ತಿ ಇರುತ್ತೆ. ಏಜ್ ಕಡಿಮೆ ಇದ್ರೆ ತಾನೇ ನೀವು ಜಾಬ್ ಮಾಡಬಹುದು. ಮತ್ತೆ 31 to 42 ಏನು ಸರ್ ಅಂದ್ರೆ ಅವ್ರಿಗೆ 7 ವರ್ಷ ಇದ್ದೇ ಇದೆ. 7 ವರ್ಷದಲ್ಲೂ ಕೂಡ ನಿಮಗೆ ವರ್ಷ ಪೂರ್ತಿ ಡ್ಯೂಟಿಗಳನ್ನ ಮಾಡಿಸ್ಕೊಳ್ಳಲ್ಲ. ಮತ್ತೆ ಇದರಲ್ಲಿ ಇನ್ನೊಂದು ಹೇಳಿದರೆ, ಇದು ಸಿವಿಲಿಯನ್ಗೋಸ್ಕರ ಒಂದು ಜಾಬ್ ಅಂತ, ಇದು ಪ್ರಾದೇಶಿಕ ಸೈನ್ಯ ಅಂತ. ಎಲ್ಲರಿಗೂ ಇಂಡಿಯನ್ ಆರ್ಮಿ ಯೂನಿಫಾರ್ಮ್ ಹಾಕುವಂತ ಒಂದು ಕನಸಿರುತ್ತೆ. ಆ ಕನಸನ್ನ ನನಸು ಮಾಡ್ಕೊಳ್ಳಿ. ಎಲ್ಲರಿಗೂ ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಮಾಡುವಂತ ಒಂದು ಅವಕಾಶ ಸಿಗಲಿ ಅಂದ್ಬಿಟ್ಟು ಈ ಅವಕಾಶನ ಎಲ್ಲರಿಗೂ ಕೊಟ್ಕೊಂಡು ಬರ್ತಾ ಇದ್ದಾರೆ ಮೊದಲಿಂದನು. ಸೊ ನೀವು ಬೇರೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಜಾಬ್ ಮಾಡ್ತಾ ಇರ್ಬೋದು, ಪ್ರೈವೇಟ್ ಸೆಕ್ಟರ್ ಅಲ್ಲಿ ಜಾಬ್ ಮಾಡ್ತಾ ಇರ್ಬೋದು, ನೀವು ಒಂದು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಯಾರು ಬೇಕಾದ್ರೂ ಈ TRLನ ಭಾಗವಹಿಸಬಹುದು. ಆದ್ರೆ ನೀವು ಇವಾಗ ಆಲ್ರೆಡಿ ಎಲ್ಲಿ ಜಾಬ್ನ ಮಾಡ್ತಾ ಇದ್ದೀರಾ ಅಲ್ಲಿ ಅವ್ರ ಹತ್ರ ಟೈಅಪ್ ಮಾಡ್ಕೋಬೇಕು. ನಾನು 6ರಿಂದ 7 ವರ್ಷ TRLಯಲ್ಲೂ ಕೂಡ ಡ್ಯೂಟಿ ಮಾಡ್ತೀನಿ. ವರ್ಷದಲ್ಲಿ 2 ತಿಂಗಳು ನನಗೆ ಅಲ್ಲಿ ಡ್ಯೂಟಿ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂದ್ಬಿಟ್ಟು ನೀವು ಅವ್ರ ಹತ್ರ ಟೈಅಪ್ ಮಾಡ್ಕೊಂಡ್ರೆ ಅವ್ರಿಗೂ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನೀವು ಇದರಲ್ಲೂ ಕೂಡ ಮಾಡ್ಬೋದು. ನೀವು ವರ್ಷ ಪೂರ್ತಿ ಇದರಲ್ಲಿ ಡ್ಯೂಟಿ ಮಾಡ್ಬೇಕಂತ ಏನಿಲ್ಲ. ವರ್ಷದಲ್ಲಿ ಕೇವಲ 2 ತಿಂಗಳು ಮಾತ್ರ ನೀವು TAಯಲ್ಲಿ ಡ್ಯೂಟಿ ಮಾಡ್ತೀರಾ. ಆ 2 ತಿಂಗಳಲ್ಲೂ ಕೂಡ ನಿಮಗೆ 1 ತಿಂಗಳು ಟ್ರೈನಿಂಗ್ ಇರುತ್ತೆ, ಇನ್ನೊಂದು ತಿಂಗಳು ಡ್ಯೂಟಿ ಇರುತ್ತೆ. ಆ 2 ತಿಂಗಳ ಸ್ಯಾಲ್ರಿ ಮಾತ್ರ ಬರುತ್ತೆ, ವರ್ಷ ಪೂರ್ತಿ ಸ್ಯಾಲ್ರಿ ಬರುತ್ತೆ ಅಂತ ಅನ್ಕೋಬೇಡಿ. ಯಾರು ರೆಗ್ಯುಲರ್ ಆಗಿ ವರ್ಷ ಪೂರ್ತಿ ಡ್ಯೂಟಿ ಮಾಡ್ತಾರೆ TAಯಲ್ಲಿ ಅವ್ರಿಗೆ ವರ್ಷ ಪೂರ್ತಿ ಮಂತ್ಲಿ ಸ್ಯಾಲ್ರಿ ಬರುತ್ತೆ. ಯಾರು ಈ ರೀತಿ ಟೆಂಪ್ರವರಿಯಾಗಿ ವರ್ಷಕ್ಕೆ 2 ತಿಂಗಳು ಟ್ರೈನಿಂಗ್ ಪ್ಲಸ್ ಡ್ಯೂಟಿ ಮಾಡ್ತಾರೆ, ಅವರಿಗೆ ಆ 2 ತಿಂಗಳ ಸ್ಯಾಲ್ರಿ ಮಾತ್ರ ಬರುತ್ತೆ. ಮತ್ತೆ ರನ್ನಿಂಗ್ ಅಲ್ಲಿ ತುಂಬಾ ಮಕ್ಕಳಿಗೆ ಟೈಮ್ ಬರ್ತಾ ಇರಲ್ಲ. 5:30, 5:45, 6 ಹಿಂಗೆಲ್ಲ ಓಡ್ತಾ ಇರ್ತೀರಾ. 5:30, 5:45ಗೆಲ್ಲ ಓಡಿದ್ರೆ ಏನು ಯೂಸ್ ಇಲ್ಲ. ನೀವು ಬರೀ ಜಸ್ಟ್ ಪಾಸ್ ಆದ್ರೆ ಏನೂ ಆಗಲ್ಲ ಗೈಸ್. ಇಲ್ಲಿ 5 ನಿಮಿಷಕ್ಕೆ 5:15 ಒಳಗಡೆ ಓಡ್ಲೇಬೇಕಾಗುತ್ತೆ. ಅವಾಗಲೇ ಹೇಳ್ದೆ ನಾನು,
100 ಜನರ ಬ್ಯಾಚಲ್ಲಿ ಸೆಲೆಕ್ಟ್ ಆಗದೆ 8ರಿಂದ 10 ಜನ ಮ್ಯಾಕ್ಸಿಮಮ್ ಅಂದರೆ. ಸೊ ಇನ್ನು 90 ಜನ ಔಟ್ ಆಗ್ತಾರೆ. ಹಾಗಾಗಿ ರನ್ನಿಂಗ್ನ ಚೆನ್ನಾಗಿ ಮಾಡಿ. ಟಾರ್ಗೆಟು ನಿಮಗೆ 5 ನಿಮಿಷ ಅಂತಲೇ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ನಿಮಗೆ ಶೆಡ್ಯೂಲ್ ಬೇಕಾ ಹೇಳಿ, ನನಗೆ ಪರ್ಸ್ನಲಾಗಿ ಕಾಂಟ್ಯಾಕ್ಟ್ ಮಾಡಿ. ನನ್ನ ಪರ್ಸ್ನಲ್ ನಂಬರ್ ಕೊಡ್ತೀನಿ, ನಿಮಗೆ ಶೆಡ್ಯೂಲ್ನ ಕೊಡ್ತೀನಿ. ನಾನು ಕೂಡ 1500 ಮೀಟರ್ ಇವೆಂಟ್ನ ಓಡ್ತಾ ಇದ್ದೆ, ನಿಮಗೆಲ್ಲ ಗೊತ್ತೇ ಇದೆ. CRPF ಅಲ್ಲಿ 800, 1500 ಕ್ರಾಸ್ ಕಂಟ್ರಿ ಇದೆಲ್ಲ ಓಡಿದ್ದೀನಿ. ಹಾಗಾಗಿ ಇವಾಗಲೂ ಕೂಡ ಈ ಫಿಟ್ನೆಸ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. 20ನೇ ವರ್ಷ ಸರ್ವಿಸ್ ಇವಾಗ ಸ್ಟಾರ್ಟ್ ಆಗಿದೆ ನಂದು. ಮತ್ತೆ ರನ್ನಿಂಗ್ದು ಕೆಲವೊಂದು ಟಿಪ್ಸ್ನ ಹೇಳೋದಾದ್ರೆ, ಕೆಲವರು ಬಾಯಿ ಮೂಗು ಎರಡನ್ನೂ ಮುಚ್ಕೊಂಡು ಓಡ್ತಾ ಇರ್ತಾರೆ. ಪ್ರಾಕ್ಟೀಸ್ ಮಾಡುವಾಗಷ್ಟೇ, ರ್ಯಾಲಿಯಲ್ಲಿ, ರನ್ನಿಂಗ್ ಅಲ್ಲಿ ಎಲ್ಲ ಕಡೆನೂ ಅಷ್ಟೇ ಬಾಯಿನ ಓಪನ್ ಮಾಡ್ಕೊಂಡು ಓಡೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಜಾಸ್ತಿ ಆಕ್ಸಿಜನ್ ಒಳಗಡೆ ಹೋದಷ್ಟು ಲಂಗ್ಸ್ಗೆ ರಿಲ್ಯಾಕ್ಸ್ ಇರುತ್ತೆ, ಮತ್ತೆ ಫಾಸ್ಟಾಗಿ ಓಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಷ್ಟು ಆಕ್ಸಿಜನ್ ಬಾಡಿ ಒಳಗಡೆ ಹೋಗುತ್ತೋ ಅಷ್ಟು ಬಾಡಿ ಫ್ರೆಶ್ನೆಸ್ ಆಗುತ್ತೆ. ಲಂಗ್ಸ್ಗೆ ಜಾಸ್ತಿ ಆಕ್ಸಿಜನ್ ಸಿಕ್ಕದಷ್ಟು ಸುಸ್ತು ಕಡಿಮೆ ಆಗುತ್ತೆ. ಮೂಗಲ್ಲೇ ಉಸಿರನ್ನ ಇನ್ಹೇಲ್ ಮಾಡಿಕೊಂಡು ಮೂಗಿಂದನೇ ಎಕ್ಸೇಲ್ ಮಾಡೋದ್ರಿಂದ ತುಂಬ ಸುಸ್ತು ಜಾಸ್ತಿ ಆಗುತ್ತೆ. ಜಾಸ್ತಿ ಮಕ್ಳು ಏನಂದರೆ ಮೈಂಡಲ್ಲಿ ಕೂತ್ಕೊಬಿಟ್ಟಿದೆ, ಬಾಯಿ ಓಪನ್ ಮಾಡ್ಕೊಂಡು ನೋಡಿದ್ರೆ ಸುಸ್ತಾಗ್ಬಿಡ್ತೀವಿ, ಓಡೋಕ್ಕಾಗಲ್ಲ ಅಂತ. ಹಾಗಾಗಿ ಬರೀ ಬಾಯಿನ ಓಪನ್ ಮಾಡೇ ಇರಲ್ಲ, ಬಾಯಿನ ಮುಚ್ಕೊಂಡು ಓಡ್ತಿರ್ತಾರೆ. ನಿಮಗೆ ಈ ಮಾತು ಸುಳ್ಳು ಅನ್ಸಿದ್ರೆ ಯೂಟ್ಯೂಬಲ್ಲೇ ನೋಡಿ, ಯೂಟ್ಯೂಬಲ್ಲಾಗಲಿ ಸೋಷಿಯಲ್ ಮೀಡಿಯಾ ಎಲ್ಲಿ ಬೇಕಾದ್ರೂ ನೋಡಿ. ಅಥ್ಲೆಟಿಕ್ಸ್ ರನ್ನಿಂಗ್ ಎಲ್ಲ ನಡೀತಾ ಇರುತ್ತಲ್ಲ ಇವೆಂಟ್ಸ್ಗಳು, ಅದನ್ನ ನೋಡಿ ಅವರು ಬಾಯಿ ಓಪನ್ ಮಾಡ್ಕೊಂಡು ನೋಡ್ತಾರೆ, ಬಾಯಿನ ಮುಚ್ಕೊಂಡು ನೋಡ್ತಾರಂತ. ಈಗ 5 ಕಿಲೋಮೀಟರ್ ಆಯಿತು, 10 ಕಿಲೋಮೀಟರ್ ಆಯಿತು, 1500 ಮೀಟ್ರು, 800 ಮೀಟ್ರು ಎಲ್ಲ ಇವೆಂಟ್ಗಳ ರನ್ನಿಂಗಲ್ಲಿ ಒಂದ್ಸಲ ಚೆಕ್ ಮಾಡಿ ಅವ್ರು ಯಾವ ಥರ ಓಡ್ತಾರೆ ಅಂತ. ಅವಾಗ ನಿಮಗೆ ರಿಯಲೈಸ್ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಇದು ತುಂಬಾನೇ ದೊಡ್ಡ ತಪ್ಪು ನೀವು ಮಾಡೋದು. ಸೊ ಬಾಯಿನ ಓಪನ್ ಮಾಡ್ಕೊಂಡು ಓಡಿ. ನೀವು ರ್ಯಾಲಿಯಲ್ಲಿ ಇದನ್ನ ಮಾಡ್ತೀನಿ ಅಂದ್ರೆ ಆಗಲ್ಲ, ಅದು ಸೆಟ್ ಆಗಬೇಕು ನಮ್ಮ ಬಾಡಿಗೆ. ಈಗಲಿಂದನೇ ಪ್ರಾಕ್ಟೀಸಲ್ಲಿ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಡೈಲಿ ಸ್ವಲ್ಪ ಸ್ವಲ್ಪ ಹ್ಯಾಬಿಟ್ ಮಾಡ್ಕೊಂಡು ಮಾಡಿದ್ರೆ, ಬಾಯಿ ಓಪನ್ ಮಾಡ್ಕೊಂಡು, ನಿಮ್ಗೆ ಅವಾಗ ಮೂಗಿಂದನೂ ಆಕ್ಸಿಜನ್ ಬಾಡಿ ಒಳಗಡೆ ಹೋಗುತ್ತೆ, ಬಾಯಿಂದನೂ ಒಳಗಡೆ ಹೋಗ್ತಾ ಇರುತ್ತೆ, ಮತ್ತೆ ಎರಡೂ ಪಾರ್ಟಿಂದನೂ ಆಕ್ಸಿಜನ್ ಹೊರಗಡೆ ಬರುತ್ತೆ. ಸೊ ಸರಾಗವಾಗಿ ಆಕ್ಸಿಜನ್ ಒಳಗಡೆ ಹೋಗಿ ಹೊರಗಡೆ ಬಂದ್ರೆ ಈಸಿಯಾಗಿ ರನ್ನಿಂಗ್ ಮಾಡ್ಬೋದು, ಜಾಸ್ತಿ ಸುಸ್ತಾಗಲ್ಲ, ಸ್ಪೀಡ್ ಬೇಗನೆ ನೀವು ಇನ್ಕ್ರೀಸ್ ಮಾಡ್ಕೋಬಹುದು. ಹಾಗಾಗಿ ಇದೊಂದು ತುಂಬಾನೇ ಒಳ್ಳೆ ಟಿಪ್ಪು, ನಿಮಗೆ ಇದನ್ನ ಫಾಲೋ ಮಾಡಿ ಗೈಸ್. ಮತ್ತೆ ನೀರನ್ನ ಚೆನ್ನಾಗಿ ಕುಡಿದಿರಿ. ಡೈಲಿ 4ರಿಂದ 5 ಲೀಟರ್ 6 ಲೀಟರ್ ಎಷ್ಟು ನೀರು ಕುಡಿತೀರ ಅಷ್ಟು ಒಳ್ಳೇದು ರನ್ನಿಂಗ್ ಮಾಡೋರಿಗೆ. ಒನ್ ಟೈಮ್ ಊಟ ಬಿಟ್ಟರು ಪರವಾಗಿಲ್ಲ, ನೀರು ಚೆನ್ನಾಗಿ ಕುಡೀರಿ. ಮತ್ತೆ ಒಳ್ಳೆ ಡಯಟ್ ತಗೋಬೇಕು. ಬರೀ ರನ್ನಿಂಗ್ ಮಾಡಿಬಿಟ್ಟು ಸುಮ್ಮನೆ ಸರಿಯಾಗಿ ಡಯಟ್ ತಗೊಳ್ಳದೆ ಆ ಕಡೆ ಓಡಾಡ್ಕೊಂಡು ಇರೋದಲ್ಲ. ರೆಸ್ಟ್ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ನಿದ್ರೆ ಮಾಡಬೇಕು. ಮತ್ತೆ ರನ್ನಿಂಗ್ ಮಾಡೋಕ್ಕೂ ಮೊದಲು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಬೇಕು. ರನ್ನಿಂಗ್ ಆದ್ಮೇಲೂ ಕೂಡ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಬೇಕು. ಡೈಲಿ ಎಕ್ಸಸೈಸ್ ಮಾಡಬೇಕು. ನಾವು ಬಾಡಿನ ಎಷ್ಟು ಸ್ಟ್ರೆಚ್ ಆಗಿ ಇಟ್ಕೋತೀವಿ, ಸ್ಟ್ರೆಚಬಲ್ ಆಗಿ, ಅಷ್ಟು ನಮಗೆ ರನ್ನಿಂಗ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ರನ್ನಿಂಗು ಒಂದು ತಪಸ್ಸಿದ್ದಂಗೆ ಗೈಸ್. ಸುಮ್ಮನೆ ರನ್ನಿಂಗು ಮಾಡ್ತೀನಿ ಅನ್ನೋದಲ್ಲ. ಸೊ ನಿಮಗೆ ರನ್ನಿಂಗ್ ಟಿಪ್ಸ್ ಆಗಿರಲಿ, ರನ್ನಿಂಗ್ ರಿಲೇಟೆಡ್ ಏನೇ ಡೌಟ್ಸ್ ಇದ್ರು, ಏನೇ ಹೆಲ್ಪ್ ಬೇಕಿದ್ರು ಹೇಳಿ, ನಾನು ಖಂಡಿತ ನಿಮಗೆ ಮಾಡ್ಕೊಡ್ತೀನಿ. ಹೇಳೋದು ಇನ್ನೂ ತುಂಬಾ ಉಳ್ಕೊಂಡಿದೆ. TA ಡ್ಯೂಟಿ ಬಗ್ಗೆ ಹೇಳಿಲ್ಲ, ಮತ್ತೆ TA ಸ್ಯಾಲ್ರಿ ಬಗ್ಗೆ ಹೇಳಿಲ್ಲ, ಟ್ರೈನಿಂಗ್ ಯಾವ ಥರ ಇರುತ್ತೆ, ಪೋಸ್ಟಿಂಗ್ ಎಲ್ಲೆಲ್ಲಿ ಇರುತ್ತೆ, ಮತ್ತೆ 2 ತಿಂಗಳು ಹೋಗೋರಿಗೆ ಯಾವ ಥರ ಟ್ರೈನಿಂಗ್ ಇರುತ್ತೆ, ಅವರಿಗೆ ಏನೇನು ಡ್ಯೂಟಿಗಳನ್ನ ಮಾಡಿಸ್ತಾರೆ, ಮತ್ತೆ ಪ್ಯಾರಾ ಕಮಾಂಡೋ, ಇದು ತುಂಬಾ ಇಂಪಾರ್ಟೆಂಟ್. ಪ್ಯಾರಾ ಕಮಾಂಡೋ ಸೆಲೆಕ್ಷನ್ ಆಗೋದಾಗೆ, ಇದನ್ನೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ಈ ವಿಡಿಯೋ 1 ಗಂಟೆ ಆಗ್ಬಿಡುತ್ತೆ, ಮತ್ತೆ ಯಾರು ನೋಡಲ್ಲ. ನಾನು ಇಷ್ಟು ಶ್ರಮ ಪಟ್ಟು ವಿಡಿಯೋ ಮಾಡೋದೆಲ್ಲ ವೇಸ್ಟ್ ಆಗುತ್ತೆ. ಹಾಗಾಗಿ ಈ ಅಪ್ಡೇಟ್ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಏನೇನು TA ಡ್ಯೂಟಿ ಆಗಿರುತ್ತೆ, TA ಟ್ರೈನಿಂಗ್ ಯಾವ ಥರ ಇರುತ್ತೆ, ಯಾರೆಲ್ಲ 2 ತಿಂಗಳು ಬರೀ ಡ್ಯೂಟಿನ ಮಾಡ್ತಾರೆ ಅವ್ರದ್ದು ಟ್ರೈನಿಂಗ್ ಯಾವ ಥರ ಇರುತ್ತೆ, ಅವ್ರಿಗೆ ಪ್ರತಿ ವರ್ಷನೂ ಟ್ರೈನಿಂಗ್ ಇರುತ್ತೆ, ಆ ಟ್ರೈನಿಂಗ್ ಜೊತೆ ಡ್ಯೂಟಿ ಯಾವ ಥರ ಮಾಡಿಸ್ತಾರೆ, ಮತ್ತೆ ಪ್ಯಾರಾ ಕಮಾಂಡೋಗೆ ಸೆಲೆಕ್ಷನ್ ಆಗೋದು ಹೇಗೆ, ಎಲ್ಲಿ ಸೆಲೆಕ್ಷನ್ ಮಾಡ್ತಾರೆ, ಎಷ್ಟು ನಿಮಿಷಕ್ಕೆ ಓಡಿದ್ರೆ ಸೆಲೆಕ್ಷನ್ ಮಾಡ್ತಾರೆ, ಪ್ಯಾರಾ ಕಮಾಂಡೋ ಟ್ರೈನಿಂಗ್ ಯಾವ ಥರ ಇರುತ್ತೆ, ಅವ್ರ ಪೋಸ್ಟಿಂಗ್ ಎಲ್ಲಿರುತ್ತೆ, ಅವ್ರ ಸ್ಯಾಲ್ರಿ ಎಷ್ಟಿರುತ್ತೆ, ಪ್ಯಾರಾ ಕಮಾಂಡೋ ಆದರೆ ಅವ್ರದ್ದು ಜಾಬ್ ಪರ್ಮನೆಂಟಾ ಇಲ್ಲ ಅವ್ರದ್ದು ಟೆಂಪ್ರವರಿನಾ, ಈ ಡೀಟೇಲ್ಸ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಗೈಸ್. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ತುಂಬ ಮಕ್ಕಳು ಅಗ್ನಿವೀರಲ್ಲಿ, SSC GDಯಲ್ಲಿ, ಪೊಲೀಸು ಇದರಲ್ಲೆಲ್ಲ ಹೈಟ್ ಕೊರತೆಯಿಂದ ಮತ್ತು ಏಜ್ ಕೊರತೆಯಿಂದ, ಏಜ್ ಓವರ್ ಆಗಿ ಹೋಗೋಕ್ಕೆ ಆಗಿರಲ್ಲ, ಏಜ್ ಎಲ್ಲ ಆಗ್ಬಿಟ್ಟಿರುತ್ತೆ. ಅಂಥ ಮಕ್ಕಳಿಗೆ ಒಳ್ಳೆ ಅವಕಾಶ. ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ. ಜಾಸ್ತಿ ಟೈಮ್ ಏನಿಲ್ಲ, ಇವಾಗ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಇನ್ನು 3 ತಿಂಗಳಿರೋದು. ಬೇಗ ಯಾರು ಇದುವರೆಗೂ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿಲ್ಲ ಅವರು ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದು 100% ಹೇಳ್ತಿದ್ದೀನಿ, ನವಂಬರಲ್ಲಿ ಬಂದೇ ಬರುತ್ತೆ. ನವಂಬರಲ್ಲಿ ನೀವು ರ್ಯಾಲಿನ ಓಡ್ತೀರಾ ಬೆಳಗಾಮಲ್ಲಿ, 100% ಬರೆದು ಇಟ್ಕೊಳ್ಳಿ ಗೈಸ್. ಇದಿಷ್ಟು ಇವತ್ತಿನ TA ರ್ಯಾಲಿಯ ಇನ್ಫಾರ್ಮೇಶನ್ ಆಗಿತ್ತು. ಮತ್ತೆ ಬೇರೆ ಏನಾದರೂ ಅಪ್ಡೇಟ್ಗಳು ಚೇಂಜ್ ಆದರೆ ನಿಮಗೆ ನನ್ನ ಚಾನಲ್ ಮೂಲಕ ನಾನು ತಿಳಿಸ್ತೀನಿ. ಹಾಗಾಗಿ ಚಾನಲ್ನ ಫಾಲೋ ಅಪ್ ಮಾಡ್ತಾ ಇರಿ ಗೈಸ್. ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತೆ ಇದೇ ಥರ ಹೊಸ ಅಪ್ಡೇಟ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.